ಹಾಯ್ ಸ್ಟೂಡೆಂಟ್ಸ್, ಇವತ್ತೊಂದು ಕ್ವಶನ್ KCET 2025 ಅಲ್ಲಿ ಆರೋಮೆಟಿಸಿಟಿ ಮೇಲಿದೆ. ಇದನ್ನ ಸಿಂಪಲ್ ವೇಲಿ ಕಡಿಮೆ ಟೈಮಲ್ಲಿ ಯಾವ ರೀತಿ ಮಾಡೋದು ಅಂತ ಟ್ರೈ ಮಾಡೋಣ. ನೀವೇನ್ ಮಾಡಬೇಕು, ಈ ನಂಬರ್ಸ್ ನ ನೆನ್ಪಿಟ್ಕೋಬೇಕು. ದ ನಂಬರ್ಸ್ ಆರ್ 2, 6, 10, 14, 18 so on. ಇವೆಲ್ಲ ಏನು, ದೀಸ್ ಆರ್ ದ ನಂಬರ್ ಆಫ್ ಪೈ ಎಲೆಕ್ಟ್ರಾನ್ಸ್. 1 ಪೈ ಬಾಂಡ್ ಇಸ್ ಈಕ್ವಲ್ ಟು 2 ಎಲೆಕ್ಟ್ರಾನ್ಸ್ ಅನ್ನೋದು ಗೊತ್ತಿರಬೇಕು. 1 ನೆಗೆಟಿವ್ ಚಾರ್ಜ್ ಇಸ್ ಈಕ್ವಲ್ ಟು 2 ಎಲೆಕ್ಟ್ರಾನ್ಸ್ ಅಂತ ಗೊತ್ತಿರಬೇಕು. ಕಮ್ ಟು ದ ಆಪ್ಷನ್, ಇಲ್ಲಿ ಕೌಂಟ್ ಮಾಡಿ. 2 + 2 4 ಎಲೆಕ್ಟ್ರಾನ್ಸ್ ಇದೆ. ಆ 4 ಎಲೆಕ್ಟ್ರಾನ್ಸ್ ಇಲ್ಲಿದೆನಾ? then this is not an aromatic in nature. So straight away ನಿಮಗೆ ಆಪ್ಷನ್ A is the answer ಅಂತ ಗೊತ್ತಾಗ್ತಾ ಇದೆ. ಅದೇ ರೀತಿ ಬೇರೆ ಕಂಪೌಂಡ್ಗೂ ನಾವು ಅಪ್ಲೈ ಮಾಡಿ ನೋಡಿದಾಗ let us cross check. ಇಲ್ಲಿ 2, 4, 6 ಸೊ 6 ಪೈ ಎಲೆಕ್ಟ್ರಾನ್ಸ್ ಇದೆ. ಸೊ ನಮ್ಗೆ ಕೊಟ್ಟಿರೋ ನಂಬರ್ ಅಲ್ಲಿ ಇದೆ. ಸೊ ಇಟ್ ಈಸ್ aromatic. ಸೊ ಇಲ್ಲಿ 7 ಪೈ ಬಾಂಡ್ಸ್ 14 ಎಲೆಕ್ಟ್ರಾನ್ಸ್ ಇದೆ, aromatic in nature. ಡಿ ಆಪ್ಷನ್ ಗೆ ಬಂದಾಗ 2, 4, 6 ಸೊ 6 ಪೈ ಎಲೆಕ್ಟ್ರಾನ್ಸ್ ಇದೆ. ದಿಸ್ ಇಸ್ ಆಲ್ಸೋ aromatic in nature. ಈ ರೀತಿ ಈ ಸಿಂಪಲ್ ನಂಬರ್ಸ್ ನ ನೆನ್ಪಿಟ್ಕೊಂಡು ಆರೋಮೆಟಿಸಿಟಿ ಕಂಡುಹಿಡಿಯೋದು ಹೇಗೆ ಅಂತ ನಾವು ಮಾಡಬಹುದು. ಇದೇ ರೀತಿ CET 2023 ಅಲ್ಲೂ ಕೂಡ ಕ್ವಶನ್ ಕೇಳಿದ್ದಾರೆ. ಓಕೆ, ಈ ಕ್ವಶನ್ ನ ನಾನು ಕೊಟ್ಟಿರೋ ಟ್ರಿಕ್ ಫಾಲೋ ಮಾಡಿ ಆನ್ಸರ್ ಏನ್ ಬರುತ್ತೆ ಅಂತ ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಇದೇ ರೀತಿ ನಿಮ್ಗೆ ಟ್ರಿಕ್ಸ್ ಬೇಕು ಅಂತ ಹೇಳಿದ್ರೆ, ಯಾವ ಡಿಫಿಕಲ್ಟ್ ಟಾಪಿಕ್ ಇದ್ರೆ ಓಕೆ ಅದನ್ನ ನಮಗೆ ಕಮೆಂಟ್ ಮಾಡಿ. ವಿಲ್ ಫೈಂಡ್ ಔಟ್ ದ ಟ್ರಿಕ್ ಅಂಡ್ ವಿಲ್ ಮೇಕ್ ಯು ಟು ಸಾಲ್ವ್ ದಟ್ ಇನ್ ಅ ಸಿಂಪಲ್ ವೇ. ಥ್ಯಾಂಕ್ ಯು.